ವ್ಯವಸ್ಥೆ, ಕೋನಗಳು, ಜೋಡಿ ಕೋನಗಳು ಮತ್ತು ಸಮಾಂತರ ರೇಖೆಗಳು. ಈ ಸಂಚಿಕೆಯ ಪ್ರಮುಖ ಉದ್ದೇಶಗಳು: ವಿಭಿನ್ನ ಅಳತೆಯ ಕೋನಗಳನ್ನು ಗುರುತಿಸಿ ಹೆಸರಿಸುವುದು. ಎರಡನೆಯದು, ಕೋನಗಳ ಅರ್ಥ ಮತ್ತು ವಿಧಗಳನ್ನು ತಿಳಿಯುವುದು. ಮೂರನೆಯದು, ಜೋಡಿ ಕೋನಗಳಾದ ಪೂರಕ ಕೋನ, ಪರಿಪೂರಕ ಕೋನ, ಪಾರ್ಶ್ವಕೋನಗಳು, ಸರಳಯುಗ್ಮ, ಶೃಂಗಾಭಿಮುಖ ಕೋನಗಳ ಪರಿಚಯ. ನಾಲ್ಕನೆಯದು, ಸಮಾಂತರ ರೇಖೆಗಳು ಮತ್ತು ಛೇದಕಗಳ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳುವುದು. ಇನ್ನು ಐದನೇ ಉದ್ದೇಶ, ಸಮಾಂತರ ರೇಖೆಗಳನ್ನು ಛೇದಕವು ಛೇದಿಸಿದಾಗ ಉಂಟಾಗುವ ವಿವಿಧ ಕೋನಗಳ ಸಂಬಂಧವನ್ನು ತಿಳಿಯುವುದು. ಇನ್ನು ಆರನೇ ಉದ್ದೇಶ, ಸಂಬಂಧಿಸಿದ ಲೆಕ್ಕಗಳನ್ನು ಬಿಡಿಸಲು ಕಲಿಯುವುದು. ಇನ್ನು ಈ ಸಂಚಿಕೆಯ NCERT ಉದ್ದೇಶಗಳು ಯಾವುವೆಂದರೆ: ವಿದ್ಯಾರ್ಥಿಗಳು ಕೋನಗಳ ಅರ್ಥವನ್ನು ತಿಳಿದುಕೊಂಡು ವಿಭಿನ್ನ ಅಳತೆಯ ಕೋನಗಳನ್ನು ಗುರುತಿಸುವರು ಹಾಗೂ ಕೋನಗಳ ವಿಧಗಳನ್ನು ತಿಳಿದುಕೊಳ್ಳುವರು. ಜೋಡಿ ಕೋನಗಳಾದ ಪೂರಕ ಕೋನ, ಪರಿಪೂರಕ ಕೋನ, ಪಾರ್ಶ್ವಕೋನಗಳು, ಸರಳಯುಗ್ಮ, ಶೃಂಗಾಭಿಮುಖ ಕೋನಗಳು ಇವುಗಳನ್ನು ಪರಿಚಯಿಸಿಕೊಳ್ಳುತ್ತಾರೆ. ಸಮಾಂತರ ರೇಖೆಗಳು ಮತ್ತು ಛೇದಕಗಳ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಛೇದಕವು ಸಮಾಂತರ ರೇಖೆಗಳನ್ನು ಛೇದಿಸಿದಾಗ ಉಂಟಾಗುವ ವಿವಿಧ ಕೋನಗಳ ಸಂಬಂಧಗಳನ್ನು ತಿಳಿಯುತ್ತಾರೆ. ಇನ್ನು ಈ ಸಂಚಿಕೆಗೆ ಬೇಕಾಗ್ತಕ್ಕಂಥ ಕಲಿಕಾ ಸಾಮಗ್ರಿಗಳು ಯಾವುವು ಎಂದರೆ: ಮೊದಲನೇದಾಗಿ ಬಹು ಉಪಯೋಗಿ ಕಲಿಕಾ ಮಾದರಿ. ಇನ್ನು ಎರಡನೆಯದು ಜಿಯೋಬೋರ್ಡ್ ಮತ್ತು ಕೋನಗಳನ್ನು ತಿಳಿಯಲಿಕ್ಕೆ ಕೋನಮಾಪಕ ಸಹಾಯವಿರುವ ಒಂದು ಬೋರ್ಡ್. ಇನ್ನು ಮೂರನೆಯದು ಚೌಕಳಿ ಪುಸ್ತಕ. ನಮ್ಮ ಸುತ್ತಲೂ ಅನೇಕ ವಿಭಿನ್ನವಾಗಿರ್ತಕ್ಕಂಥ ಕುತೂಹಲಕಾರಿಯಾಗಿರ್ತಕ್ಕಂಥ ಅನೇಕ ಸಂಗತಿಗಳನ್ನು ನೋಡುತ್ತೇವೆ. ಅವುಗಳಲ್ಲಿ 2 ರಸ್ತೆಗಳು ಅಡ್ಡ ಹಾಯುವಿಕೆ, 2 ರಸ್ತೆಗಳನ್ನು ಇನ್ನೊಂದು ರಸ್ತೆ ಬಂದು ಸೇರುವಿಕೆ, ಇನ್ನು 2 ರಸ್ತೆಗಳು ಒಂದನ್ನೊಂದು ಛೇದಿಸಿ ಹೋಗುವಿಕೆ, ಕತ್ತರಿ, ಏಣಿ ಮತ್ತು ಗೋಡೆಯ ಮೂಲೆಗಳು, ನಮ್ಮ ಮನೆಯಲ್ಲಿ ಹಾಕಿರ್ತಕ್ಕಂಥ ಗಡಿಯಾರ, ಈ ರೀತಿಯಾಗಿರ್ತಕ್ಕಂಥ ಈ ವಸ್ತುಗಳಲ್ಲಿ ನೋಡಿದಾಗ ನಮಗೆ ರೇಖಾಖಂಡಗಳಂತೆ ಕಾಣುತ್ತವೆ. ಈ ರೇಖಾಖಂಡಗಳು ಒಂದು ಸಾಮಾನ್ಯ ಬಿಂದುವನ್ನು ಹೊಂದಿರುತ್ತವೆ. ಹಾಗಾದರೆ ಆ ಸಾಮಾನ್ಯ ಬಿಂದುವಿನಲ್ಲಿ ಕೂಡ ನಮಗೆ ಅನೇಕ ಕೋನಗಳು ಉಂಟಾಗುತ್ತವೆ. ಹಾಗಾದರೆ ಈ ಕೋನಗಳು ಎಂದರೇನು ಎಂಬುದು ಒಂದು ಕುತೂಹಲಕಾರಿಯಾದ ಪ್ರಶ್ನೆಯಾಗಿದೆ. ಹಾಗಾದರೆ ಕೋನದ ಪರಿಚಯ ಹೇಗೆ ಮಾಡಿಕೊಳ್ಳುವುದು ಎಂಬುದನ್ನು ಈಗ ನಾವು ನಮ್ಮ ಕಲಿಕೋಪಕರಣ ಸಹಾಯದಿಂದ ತಿಳಿಯೋಣ. ಈಗ ಕೋನದ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ನಾವು ನಮಗಾಗಲೇ ತಿಳಿದಿರುವಂತೆ ಒಂದು ರೇಖಾಖಂಡ ತೆಗೆದುಕೊಳ್ಳಿ ಅಥವಾ ಒಂದು ಕಿರಣ ತೆಗೆದುಕೊಳ್ಳಿ. ಕಿರಣಕ್ಕೆ ಒಂದು ಆರಂಭ ಬಿಂದು ಇರುತ್ತದೆ, ಅಂತ್ಯಬಿಂದು ಇರುವುದಿಲ್ಲ. ಆದರೆ ರೇಖಾಖಂಡಕ್ಕೆ 2 ಅಂತ್ಯಬಿಂದುಗಳು ಇರುತ್ತವೆ. ಹಾಗಾದರೆ ನಾವು ಕಿರಣ ಎಂದು ಭಾವಿಸಿದಾದರೆ ಒಂದು ಆರಂಭ ಬಿಂದು, ಅಂತ್ಯಬಿಂದು ಇರುವುದಿಲ್ಲ. ಈ ಒಂದು ಆರಂಭ ಬಿಂದುವನ್ನು ಸ್ಥಿರವಾಗಿಟ್ಟುಕೊಂಡು ಈ ಒಂದು ಕಿರಣವು ಈ ಒಂದು ತನ್ನ ಮೂಲ ಸ್ಥಾನದಿಂದ ಭ್ರಮಿಸಿದಾಗ ಇಲ್ಲಿ ಉಂಟಾಗ್ತಕ್ಕಂಥ ಪ್ರಮಾಣದ ಅಳತೆಯನ್ನು ನಾವು ಕೋನ ಎಂದು ಕರೆಯುತ್ತೇವೆ. ಇದನ್ನು ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ, ಇದು ಒಂದು ಕಿರಣ, ಇದು ಒಂದು ಕಿರಣ. ಉಭಯ ಸಾಮಾನ್ಯ ಬಿಂದುವಿನಿಂದ ಹೊರಟ 2 ಕಿರಣಗಳ ನಡುವಿನ ಪ್ರಮಾಣ ಎಂತಲೂ ಹೇಳುತ್ತೇವೆ. ಹಾಗಾದರೆ ಈಗ ಆ ಕೋನಗಳ ಅಳತೆ ಮತ್ತು ಅವುಗಳ ವಿಧಗಳು ಹೇಗಿರುತ್ತವೆ ಎಂಬುದನ್ನು ತಿಳಿದುಕೊಳ್ಳೋಣ. ಇದೇ ಒಂದು ಕಿರಣವು ತನ್ನ ಆರಂಭದ ಬಿಂದುವನ್ನು ಸ್ಥಿರವಾಗಿಟ್ಟುಕೊಂಡು ತನ್ನ ಮೂಲ ಸ್ಥಾನದಿಂದ ಅದು ಅಪ್ರದಕ್ಷಿಣೀಯವಾಗಿರಲಿ ಅಥವಾ ಪ್ರದಕ್ಷಿಣೀಯವಾಗಿರಲಿ, ಅಂದರೆ ಕ್ಲಾಕ್ ವೈಸ್ ಆರ್ ಆಂಟಿ ಕ್ಲಾಕ್ ವೈಸ್, ಇದರಲ್ಲಿ ಯಾವುದಾದರೂ ಒಂದು ರೀತಿಯಲ್ಲಿ ತನ್ನ ಮೂಲ ಸ್ಥಾನದಿಂದ ಸಂಪೂರ್ಣವಾಗಿ ಈ ರೀತಿಯಾಗಿ ತನ್ನ ಒಂದು ಸುತ್ತನ್ನು ಪೂರ್ಣಗೊಳಿಸಿದರೆ
ಆಗ ಅದನ್ನು ಪೂರ್ಣಕೋನ ಎನ್ನುತ್ತೇವೆ. ಹಾಗಾದರೆ ಈ ಒಂದು ಪೂರ್ಣ ಕೋನವನ್ನು 360 ಭಾಗಗಳನ್ನು ಮಾಡಿದಾಗ ಒಂದು ಭಾಗವನ್ನು ನಾವು 1 ಡಿಗ್ರಿ ಎಂದು ಕರೆಯುತ್ತೇವೆ. ಈ ಡಿಗ್ರಿಯನ್ನು ಕೋನದ ಅಳತೆಯ ಮಾನ ಎಂದು ಕರೆಯುತ್ತೇವೆ. ಹಾಗಾದರೆ ಈ ಕೋನವನ್ನು ಅಳೆಯಲು ಬಳಸುವ ಸಾಧನ ಕೋನ ಮಾಪಕವಾಗಿದೆ. ಹಾಗಾದರೆ ಈಗ ಇದರ ಸಹಾಯದಿಂದ ನಾವು ಕೋನದ ವಿಧಗಳನ್ನು ತಿಳಿದುಕೊಳ್ಳೋಣ. ಈಗಾಗಲೇ ನಮಗೆ ತಿಳಿದಿರುವಂತೆ ಈ ಒಂದು ಕಿರಣವು ತನ್ನ ಮೂಲ ಸ್ಥಾನದಿಂದ ಅರ್ಧ ಸುತ್ತು ಭ್ರಮಿಸಿದಾಗ, ಅಂದರೆ 360 ಡಿಗ್ರಿಯ ಅರ್ಧ ಸುತ್ತು, 360 ಡಿಗ್ರಿಯ ಅರ್ಧ ಸುತ್ತು ನಮಗೆ 180 ಡಿಗ್ರಿ ಆಗಿರುತ್ತದೆ. ಈ 180 ಡಿಗ್ರಿಯನ್ನು ನಾವು ಏನೆಂದು ಕರೆಯುತ್ತೇವೆ? ಸ್ವಲ್ಪ ಯೋಚಿಸಿ. 180 ಡಿಗ್ರಿಯನ್ನು ನಾವು ಸರಳ ಕೋನ ಎನ್ನುತ್ತೇವೆ. ಈಗ ಇದೇ ಒಂದು ಕಿರಣವು ತನ್ನ ಆರಂಭದ ಬಿಂದುವನ್ನು ಸ್ಥಿರವಾಗಿಟ್ಟುಕೊಂಡು ಅಥವಾ ಮೂಲ ಬಿಂದುವನ್ನು ಸ್ಥಿರವಾಗಿಟ್ಟುಕೊಂಡು ಕಾಲು ಭಾಗ ಪ್ರದಕ್ಷಿಣೀಯವಾಗಿರಲಿ ಅಪ್ರದಕ್ಷಿಣವಾಗಿರಲಿ ಭ್ರಮಿಸಿದಾಗ, ಅಂದರೆ 360 ಡಿಗ್ರಿಯ ಕಾಲು ಭಾಗ, ಈ 360 ಡಿಗ್ರಿಯ ಕಾಲು ಭಾಗ 90 ಡಿಗ್ರಿ ಆಗಿದೆ. ಹಾಗಾದರೆ 90 ಡಿಗ್ರಿ ಇರುವ ಕೋನವನ್ನು ಏನೆಂದು ಕರೆಯುತ್ತೇವೆ? ಲಂಬ ಕೋನ ಎಂದು ಕರೆಯುತ್ತೇವೆ. ಹಾಗಾದರೆ ಈ 360 ಡಿಗ್ರಿ ಉಂಟು ಮಾಡ್ತಕ್ಕಂಥ ಈ ವೃತ್ತದಲ್ಲಿ ಎಷ್ಟು ಲಂಬ ಕೋನಗಳು ಉಂಟಾಗುತ್ತವೆ? ಅಂದರೆ ಎಷ್ಟು ಕಾಲು ಭಾಗಗಳಿವೆ? 4 ಕಾಲು ಭಾಗಗಳಿದ್ದಾವೆ. ಹಾಗಾದರೆ 4 ಲಂಬ ಕೋನಗಳು ಉಂಟಾಗುತ್ತವೆ. ಹಾಗಾದರೆ ಇಲ್ಲೇ ನೀವು ಇನ್ನೊಂದು ರೀತಿಯಲ್ಲಿ ನಾವು ವಿಚಾರವನ್ನು ಮಾಡಿದಾಗ 0 ಡಿಗ್ರಿ ಇದೆ, ಸ್ವಸ್ಥಾನ 0 ಡಿಗ್ರಿ, ಕಾಲು ಭಾಗ 90 ಡಿಗ್ರಿ. ಹಾಗಾದರೆ ಈ ಭಾಗದಲ್ಲಿ ಅಂದರೆ ತನ್ನ 0 ಡಿಗ್ರಿ ಮತ್ತು 90 ಡಿಗ್ರಿ ಈ ಭಾಗದಲ್ಲಿ ಬರ್ತಕ್ಕಂಥ ಕೋನಗಳನ್ನು ಅಳತೆ ನೋಡಿ. 0ಗಿಂತ ಹೆಚ್ಚು, 90 ಡಿಗ್ರಿಗಿಂತ ಕಡಿಮೆ. ಹಾಗಾದರೆ 0ಗಿಂತ ಹೆಚ್ಚು, 90 ಡಿಗ್ರಿಗಿಂತ ಕಡಿಮೆ ಇರುವ ಕೋನಗಳನ್ನು ಏನೆಂದು ಕರೆಯುತ್ತೇವೆ? ಲಘು ಕೋನಗಳು. ಹಾಗಾದರೆ ಲಘು ಕೋನಗಳಂದರೆ 0ಗಿಂತ ಹೆಚ್ಚು, 90 ಡಿಗ್ರಿಗಿಂತ ಕಡಿಮೆ ಇರತಕ್ಕಂಥ ಎಲ್ಲ ಪರಿಮಾಣ ಹೊಂದಿರುವ ಕೋನಗಳನ್ನು ಲಘು ಕೋನಗಳೆಂದು ಕರೆಯುತ್ತೇವೆ. ಹಾಗಾದರೆ ಈ ಕಾಲು ಭಾಗದ ನಂತರ ಅಂದರೆ 90 ಡಿಗ್ರಿ, ಅರ್ಧ ಸುತ್ತು 180 ಡಿಗ್ರಿ, 90ಗಿಂತ ಹೆಚ್ಚು, 180ಗಿಂತ ಕಡಿಮೆ. ಹಾಗಾದರೆ ಈ ಭಾಗದಲ್ಲಿ ಬರ್ತಕ್ಕಂಥ ಅಂದರೆ 90ರಿಂದ 180 ಈ ಭಾಗದಲ್ಲಿ ಬರ್ತಕ್ಕಂಥ ಪರಿಮಾಣಗಳನ್ನು ಹೊಂದಿರುವ ಕೋನಗಳು ಎಂಥ ಕೋನಗಳು? ವಿಶಾಲ ಕೋನ ಅಥವಾ ಅಧಿಕ ಕೋನ ಎಂತಲೂ ಕರೆಯುತ್ತಾರೆ. 90ಗಿಂತ ಹೆಚ್ಚು, 180 ಡಿಗ್ರಿಗಿಂತ ಕಡಿಮೆ ಇರುವ ಕೋನಗಳನ್ನು ಅಧಿಕ ಕೋನ ಅಥವಾ ವಿಶಾಲ ಕೋನ ಎಂದು ಕರೆಯುತ್ತೇವೆ. ಇನ್ನು ಅದೇ ಒಂದು ಕಿರಣವು ತನ್ನ ಮೂಲ ಸ್ಥಾನದಿಂದ ತನ್ನ ಆರಂಭ ಬಿಂದುವನ್ನು ಕೇಂದ್ರವಿಟ್ಟುಕೊಂಡು ಮತ್ತೆ ಪುನಃ ಕ್ಲಾಕ್ವೈಸ್ ಅಥವಾ ಆಂಟಿ ಕ್ಲಾಕ್ವೈಸ್ ಪರಿಭ್ರಮಿಸಿ ಈ ಅರ್ಧಕ್ಕಿಂತ ಹೆಚ್ಚು ಪರಿಭ್ರಮಿಸಿದರೆ ಆಗ ಆ ಬೆಲೆಯು 180 ಡಿಗ್ರಿಗಿಂತ ಹೆಚ್ಚಾಗುತ್ತದೆ. ಅದು ಪೂರ್ಣ ಕೋನಕ್ಕಿಂತ ಕಡಿಮೆ ಇರುತ್ತದೆ. ನಿಮಗೆ ಈಗಾಗಲೇ ಪೂರ್ಣ ಕೋನದ ಬಗ್ಗೆ ಪರಿಚಯವಿದೆ. ಪೂರ್ಣ ಕೋನ ಅಂದರೆ 360 ಡಿಗ್ರಿ, 360 ಡಿಗ್ರಿಗಿಂತ ಕಡಿಮೆ, 180 ಡಿಗ್ರಿಗಿಂತ ಹೆಚ್ಚು. ಈ ಭಾಗದಲ್ಲಿರುವ ಕೋನದ ಪರಿಮಾಣಗಳೆಲ್ಲವೂ
ಸರಳಾಧಿಕ ಕೋನಗಳು ಆಗುತ್ತವೆ. ಹಾಗಾದರೆ ನೀವು ಈಗ ಈ ಕೋನಗಳ ಬಗ್ಗೆ ತಿಳಿದುಕೊಂಡಿವ್ರಿ. ಹಾಗಾದರೆ ನಿಮಗೆ ಒಂದು ಲಘು ಕೋನಕ್ಕೆ ಉದಾಹರಣೆ ಕೊಡಬಹುದಲ್ಲವೇ? 15 ಡಿಗ್ರಿ ಇರಬಹುದು, 20 ಡಿಗ್ರಿ ಇರಬಹುದು, 49 ಡಿಗ್ರಿ ಇರಬಹುದು. ಇವೆಲ್ಲವೂ ಲಘು ಕೋನಗಳಾಗಿವೆ. ಹಾಗೆ 90 ಡಿಗ್ರಿಯನ್ನುಂಟು ಮಾಡುವ ಕೋನವನ್ನು ಏನೆಂದು ಕರೆಯುತ್ತೇವೆ? ಲಂಬ ಕೋನ. ಹೀಗೆ ನಾವು ಈ ಒಂದು ಕಲಿಕೋಪಕರಣ ಸಹಾಯದಿಂದ ಕೋನಗಳ ಪರಿಚಯವನ್ನು ಮಾಡಿಕೊಳ್ಳಬಹುದಾಗಿದೆ. ಈ ಒಂದು ಕೋನಗಳು ರಚಿಸುವಿಕೆಯನ್ನು ನಾವು ಕೋನ ಮಾಪಕದ ಸಹಾಯದಿಂದಲೂ ಮಾಡಬಹುದು ಮತ್ತು ಸುಲಭವಾಗಿ ಈ ಒಂದು ಚೌಕಳಿ ಹಾಳೆಗಳನ್ನು ಉಪಯೋಗಿಸಿ ಕೂಡ ನಾವು ಕೋನಗಳನ್ನು ಮಾಡಬಹುದು. ಹೀಗೆ ಕೋನಗಳನ್ನು ನಿಮ್ಮ ತರಗತಿಗಳಲ್ಲಿ ಪರಿಚಯಿಸಬಹುದು.